ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದಮೇಲೆ ಇರಾನ್ ಅಮೇರಿಕಾ ಊಹಿಸಿದಷ್ಟು ವೀಕ್ ಶಸ್ತ್ರಾಸ್ತ್ರ ಹೊಂದಿಲ್ಲ ಅನ್ನೋದು ಇತ್ತೀಚಿನ ದಾಳಿಗಳಿಂದ ಸ್ಪಷ್ಟ ಆಗ್ತಾ ಇದೆ. ಸೂಪರ್ ಸೋನಿಕ್ ಮಿಸೈಲ್ಗಳ ಮೂಲಕ F-15 F-16 ಅತ್ಯಂತ ಪ್ರಬಲ ಫೈಟರ್ಗಳು ಜಗತ್ತಿನೆಲ್ಲ ಎಲ್ಲರೂ ಮೀರಿರ್ತವೆ, ಅವುಗಳನ್ನು ಹೊಡೆದು ಉರುಳಿಸ್ತಾ ಇದ್ದಾವೆ. ಇದು ಅಮೆರಿಕ ಚಿಂತೆ ಮಾಡುವ ವಿಷಯ, ಇದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಈ ಯುದ್ಧ ಸರಳವಾಗಿ ಮುಗಿಯುವಂಥದ್ದಲ್ಲ. ಅದರಲ್ಲೂ ಮಿಡ್ಲ್ ಈಸ್ಟ್, ಮಧ್ಯಪ್ರಾಚ್ಯದ ಅರಬಸ್ತಾನದ ದೇಶಗಳು UAE ಆಗಿರ್ಬೋದು, ದುಹಾ ಆಗಿರ್ಬೋದು, ಕತರ್ ಆಗಿರ್ಬೋದು, ಬಹರೇನ್ ಆಗಿರ್ಬೋದು, ಇಲ್ಲೆಲ್ಲ ಏರಿಯಾದಲ್ಲೇ ಸಿರಿಯಾ ಆಗಿರ್ಬೋದು, ಅದೇ ಕಾಲಕ್ಕೆ ಈ ಒಂದು ಏನಪ್ಪ ಅಂತಂದ್ರೆ ಸುತ್ತಮುತ್ತ ಇದ್ದಂಥ ಅನೇಕ ರಾಷ್ಟ್ರಗಳಿರ್ಬೋದು, ಅಲ್ಲೆಲ್ಲ ಅಮೇರಿಕೆಯ ಬೇಸ್ ಅಂದ್ರೆ ಯುದ್ಧ ನೌಕಾಸ್ಥಾನಗಳನ್ನು, ವ್ಯಾಪಾರ ಕೇಂದ್ರಗಳನ್ನು ಎಲ್ಲ ಕಡೆ ಈ ಸೂಪರ್ ಸಾನಿಕ್ಗಳನ್ನು ಬಳಸ್ತಾ ಅಮೇರಿಕ ಇವತ್ತು ನಡುವಂಗೆ. ಅಷ್ಟಲ್ಲ, ಜೊತೆಗೆ ನಾವು ರೆಡಿ ಇದ್ದೀವಿ ಈಗಲೂ ಅಂತ ಹೇಳುವಂಥ ಸ್ಥಿತಿಗೆ ಇವತ್ತು ಇರಾನ್ ತರ್ತಾ ಇದೆಯಾ ಅಂತೇಳಿ ದೊಡ್ಡ ಪ್ರಶ್ನೆ. ಯಾಕಂದ್ರೆ ವಿಶೇಷವಾಗಿ ಈ ಯುದ್ಧ ಇನ್ನಷ್ಟು ಡೀಪಾಗಿ ಇಳಿಲಿಕ್ಕತ್ತದ. ಜೊತೆಗೆ ಅಮೇರಿಕೆ ಸೈನಿಕರು ಸಹಿತ ಸಾಯ್ತಾ ಇದ್ದಾರ. ಯುದ್ಧ ವಿಮಾನಗಳು